ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಚಿನ್ಮಯ್ ವ್ಲಾಗ್. ನಾನು ನಿಮಗೆ ಇವತ್ತು ಈಸಿಯಾಗಿ ಗೋಡೆ ಮೇಲಾದಂತಹ ಕರೆಗಳನ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಕ್ಕಳು ಪೆನ್ಸಿಲಲ್ಲಿ ಅಥವಾ ಪೆನ್ನಲ್ಲಿ ಗೀಚಿರ್ತಾರೆ, ಅಥವಾ ನಾವೇ ಒಂದೊಂದು ಸತಿ ತಲೆಗೆ ಎಣ್ಣೆ ಹಾಕ್ಕೊಬಿಟ್ಟು ಗೋಡೆ ಹೊರ್ಕೊಂಡಿರ್ತೀವಿ. ಕೈ ಗಲೀಜಾದಾಗ ಗೋಡೆ ಮುಟ್ಟಿರ್ತೀವಿ, ಅದು ಚೆನ್ನಾಗಿ ಕಾಣಲ್ಲ ಗೋಡೆ. ಹಾಗಾಗಿ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ನಾನಿಲ್ಲಿ ಎರಡೇ ಐಟಮ್ನ ತೊಗೊಂಡಿರೋದು, ಒಂದು ವಿನೇಗರ್ ಹಾಗೆ ಇನ್ನೊಂದು ವಿಮ್ ಮತ್ತು ವಿನೇಗರ್ ಎರಡನ್ನೂ ಉಪಯೋಗಿಸ್ಕೊಂಡು ಯಾವ ರೀತಿ ಗೋಡೆ ಸ್ವಚ್ಛ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಬೌಲ್ನ ತಗೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ವಿನೇಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅಲ್ಲಿ ಒಂದು ಕಪ್ ಆಗೋಷ್ಟು ವಿನೇಗರ್ನ ತೊಗೊಂಡಿದ್ದೀನಿ. ನಾನು ಜಾಸ್ತಿ ಸ್ವಲ್ಪ ಕ್ವಾಂಟಿಟಿನೇ ತೊಗೊಂಡಿದ್ದೀನಿ, ನಿಮಗೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ. ಆಮೇಲೆ ಆ ಒಂದು ವಿನೇಗರ್ಗೆ ಸ್ವಲ್ಪ ವಿಮ್ಮನ್ನು ಆ್ಯಡ್ ಮಾಡ್ಕೊಳ್ಳಿ. ಲಿಕ್ವಿಡ್ನ ಆ್ಯಡ್ ಮಾಡ್ಕೋಬೇಕು. ಲಿಕ್ವಿಡ್ನ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಲಿಕ್ವಿಡ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಪಾತ್ರೆ ತೊಳೆಯುವಂಥ ಬ್ರಷ್ ಆಗಿರ್ಬೋದು, ಸ್ಪಾಂಜ್ ಥರ ಇರುತ್ತಲ್ಲ, ಅದನ್ನು ತೊಗೊಂಡ್ರೆ ಗೋಡೆ ಯಾವುದೇ ರೀತಿ ಗಲೀಜು ಮಾರ್ಕ್ ಆಗೋಲ್ಲ. ಈ ಸ್ಟೀಲ್ ಗುಂಜೆಲ್ಲ ತೊಗೊಂಡ್ರೆ ಮಾರ್ಕ್ ಆಗಿಬಿಡುತ್ತೆ. ಹಾಗಾಗಿ ನಾನು ಸ್ಪಾಂಜ್ ಥರ ಇರೋವಂತಹ ಗುಂಜನ್ನು ತೊಗೊಂಡಿದ್ದೀನಿ. ನೋಡಿ, ಆ ಗೋಡೆನ ಕ್ಲೀನ್ ಮಾಡ್ತಾಯಿದ್ದೀವಿ. ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾಯಿದೆ ಅಂತ ನಿಮಗೆ ಕಾಣಿಸ್ಬೋದು. ಇಲ್ಲೆಲ್ಲ ಪೆನ್ಸಿಲ್ ಕರೆ ಇತ್ತು, ಅದನ್ನು ನಮ್ಮ ಮಕ್ಕಳು ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಒಣ ಬಟ್ಟೆಯಿಂದ ಒರೆಸ್ತಾ ಇದ್ದಾರೆ. ನೋಡ್ಬೋದು ನೀವು ಎಷ್ಟು ಪೆನ್ಸಿಲ್ ಮಾರ್ಕ್ಗಳಿತ್ತು. ಆ ಮಕ್ಕಳು ಎಲ್ಲಿ ಉಜ್ಜಿದಾರೋ ಅಲ್ಲೆಲ್ಲ ಕ್ಲೀನ್ ಆಗಿದೆ. ಈ ರೀತಿ ನೀವು ಸ್ವಚ್ಛ ಮಾಡ್ಕೋಬೋದು ಗೋಡೆಗಳನ್ನ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.